ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಂಚ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಅಷ್ಟೇ ರುಚಿಯಾದ ಬೀಟ್ರೂಟ್ ಪಲ್ಯ ತೋರಿಸ್ತಾ ಇದ್ದೇನೆ. ಸರಿ, ಹಾಗಾದರೆ ಇದಕ್ಕೆ ಏನೇನು ಬೇಕು, ಹೇಗೆ ಮಾಡೋದೆಂದು ನೋಡುವ. ದೊಡ್ಡ ಗಾತ್ರದೊಂದು ಬೀಟ್ರೂಟ್ ತೆಗೆದುಕೊಂಡಿದ್ದೇನೆ ನಾನಿಲ್ಲಿ. ಇದರಲ್ಲಿ ಒಂದು ಸಾಧಾರಣ ಕಟ್ ಮಾಡಿದ ಮೇಲೆ 4 ಕಪ್ಪಿನಷ್ಟು ಆಗ್ತದೆ, ಅಥವಾ 4 ಬಿಡಿಯಷ್ಟು. 2 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ಅಥವಾ ಬೇರೆ ಎಣ್ಣೆ ಹಾಕ್ಕೊಳ್ಬಹುದು. 1 ಸಣ್ಣ ಟೀ ಸ್ಪೂನ್ ಸಾಸಿವೆ ಚಟಪಟ ಅಂದಾಗ 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಮತ್ತು ಉದ್ದ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ನಾನಿಲ್ಲಿ. ನಂತರ 1 ದೊಡ್ಡ ಚಮಚ ಶುಂಠಿ ಸಣ್ಣಗೆ ಕಟ್ ಮಾಡಿದ್ದು, 1-2 ಕಾಯಿ ಮೆಣಸು ಸಣ್ಣಗೆ ಕಟ್ ಮಾಡಿದ್ದೇನೆ. 1 ದೊಡ್ಡ ಗಾತ್ರದ ಈರುಳ್ಳಿ ಅಥವಾ ಸಾಧಾರಣ 1 ಕಪ್ಪಿನಷ್ಟು ಆಗ್ತದೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಫ್ರೈ ಮಾಡಿದರೆ ಸಾಕು. ಈಗ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ಕರಿಬೇವು ಹಾಕ್ತಾ ಇದ್ದೇನೆ. ಕರಿಬೇವನ್ನು ಹಾಕಿದ ಕೂಡಲೇ ಒಂದು ಸಲ ಈ ರೀತಿ ಫ್ರೈ ಮಾಡಿ, ನಂತರ ನಾವು ಸಣ್ಣಗೆ ಕಟ್ ಮಾಡಿದ ಬೀಟ್ರೂಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣಗೆ ಕಟ್ ಮಾಡಿದ್ದೇನೆ ನಾನಿದು. ತೆಳುವಾಗಿ ತುಂಬ ರುಚಿಯಾಗ್ತದೆ ಇಷ್ಟು ಸಣ್ಣ ಕಟ್ ಮಾಡಿದರೆ. ಇದನ್ನು ಒಂದು 5 ನಿಮಿಷ ಮೆಲ್ಲ ಉರಿಯಲ್ಲಿ ನಾನು ಇದನ್ನೀಗ ಹುರಿತಾ ಇದ್ದೇನೆ. ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ನಾನೀಗ ಫ್ರೈ ಮಾಡ್ತೇನೆ. ಒಂದು ಸ್ವಲ್ಪ ಫ್ರೈ ಆದರೆ ಒಳ್ಳೆಯದಾಗ್ತದೆ ಇದು. ಅದಕ್ಕೋಸ್ಕರ ಚೆನ್ನಾಗಿ ಬಿಸಿಯಾಗಲಿ ಬೀಟ್ರೂಟ್ ತುಂಡುಗಳು. ನಂತರ ಇದಕ್ಕೆ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಟ ಒಂದು ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆ, ನೋಡಿದ್ದು ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೇನೆ. ಅದನ್ನು ನೋಡಿ ಈಗ ಹುರಿದಾದ್ಮೇಲೆ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿದ ಮೇಲೆ ಅಷ್ಟೇ ಒಂದು 5 ನಿಮಿಷ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಹುರಿಬೇಕು. ಮತ್ತು ಹೆಸರು ಬೇಳೆ ಚೆನ್ನಾಗಿ ಬೆಂದು ಮುದ್ದೆ ಆಗಬಾರ್ದು, ಅದಕ್ಕೋಸ್ಕರ ಇದನ್ನು ನಂತರ ಹಾಕಿದ್ದೇನೆ ನಾನು. ಇದಕ್ಕೊಂದು ಇನ್ನೂ ಅರ್ಧ ಲೋಟದಷ್ಟು ನೀರು ಹಾಕಿ ಮೆಲ್ಲ ಉರಿಯಲ್ಲಿ ನಾನೀಗ ಬೇಯಲಿಕ್ಕೆ ಇಡ್ತೇನೆ. ಒಂದು ಸಲ ಬಿಸಿ ಆಗಲಿಕ್ಕೋಸ್ಕರ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಸಿಯಾಗಿ ಕುದಿ ಬರುವಾಗ ಮೆಲ್ಲ ಉರಿಯಲ್ಲಿಟ್ಟು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ನೋಡಿ, ಬೀಟ್ರೂಟ್ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಒಂದು 4 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಫ್ರೆಶ್ ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ಅದನ್ನೀಗ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.